ಗುಡ್ ಬಾಯ್. ಟರ್ನ್ ಆಗಿ ಕಡೆ. ನಮ್ ರಾಘವ್ ಹ್ಯಾಕ್ ಕಾಣ್ತಾ ಇದ್ದಾನೆ ಅಂದ್ರೆ ರಾಜ್ಕುಮಾರ್ ಅಂತಾರ ಕಾಣ್ತಾ ಇದ್ದಾನೆ. ಮತ್ತೆ ಯಾರ್ ಮಗ ಅವನು? ರೆಡಿ ಆದ್ಯಾ? ಸೂಪರ್, ವೆರಿ ಗುಡ್. ಚಾಕ್ಲೇಟ್. ಮಿಸ್ ಅಮ್ಮ, ನೀವ ನನಗೆ ಚಾಕ್ಲೇಟ್ ಕೊಡ್ತಾ ಇರೋದು? ಯಾಕೆ? ನೀವು ಅಕಸ್ಮಾತ್ ಚಾಕ್ಲೇಟ್ ಕೊಟ್ರು 5 ರೂಪಾಯಿ ಚಾಕ್ಲೇಟ್ ತಾನೇ ಕೊಡೋದು. ಈಗ ಯಾಕೆ ಇಷ್ಟು ದೊಡ್ಡ ಚಾಕ್ಲೇಟ್ ಕೊಡ್ತಾ ಇದ್ದೀರಾ? ಯಾಕೆ ಪೂಸಿ ಹೊಡಿತಾ ಇದ್ದೀರಾ? ಅದು ಹಾಗಲ್ಲ ರಾಘವ್ ಕಂದ, ನಾನು ನಿನಗೆ ಎಷ್ಟು ಸಲ ಹೇಳಿದ್ದೀನಿ, ಇವ್ರನ್ನ ಮಿಸ್ಸಮ್ಮ ಅಂತ ಕರಿಬೇಡ, ಅಮ್ಮ ಅಂತ ಕರಿ ಅಂತ. ಅಪ್ಪ, ನಾನು ನಿಮಗೆ ಎಷ್ಟು ಸಲ ಹೇಳಿದ್ದೀನಿ, ನಾನು ಶಾಂತಿ ಅಮ್ಮನ್ ಬಿಟ್ರೆ ನಾನು ಯಾರನ್ನೂ ಅಮ್ಮ ಅಂತ ಕರೆಯಲ್ಲ. ಇವ್ರನ್ನ ಅಮ್ಮ ಅಂತ ಹೆಂಗಪ್ಪ ಕರೆಯಕ್ಕಾಗುತ್ತೆ? ಅದು ರಾಘವ್. ಹೋಗ್ಲಿ ಬಿಡ್ರಿ, ನೀವ್ ಯಾಕೆ ಆ ಮಗುಗ್ ಫೋರ್ಸ್ ಮಾಡ್ತಾ ಇದ್ದೀರಾ ಅಮ್ಮ ಅಂತ ಕರಿ ಅಂತ? ಇವನ್ಗೆ ಯಾವಾಗ ಕರಿಬೇಕು ಅನ್ಸುತ್ತೋ ಅವಾಗ ಕರೀಲಿ. ರಾಘವ್, ನೀನ್ ನನ್ನ ಏನ್ ಬೇಕಾದ್ರೂ ಕರಿ, ನಂಗೇನು ಬೇಜಾರಿಲ್ಲ. ನೋಡು, ಇದ್ರಲ್ಲಿ ಫ್ರೂಟ್ಸ್ ಇದೆ, ಡ್ರೈ ಫ್ರೂಟ್ಸ್ ಇದೆ. ಫಸ್ಟ್ ಬ್ರೇಕಿಗೊಂದು, ಸೆಕೆಂಡ್ ಬ್ರೇಕಿಗೊಂದು. ಮನೆಗ್ ಬರ್ತಿದ್ದ ಹಾಗೆ ನಿನ್ ಫೇವ್ರೆಟ್ ಅಡಿಗೆ ಮಾಡಿರ್ತೀನಿ. ಓಕೆನಾ? ನಿನ್ನೆ ಸುಶಾಂತ್ ಬಂದು ಬರ್ತಡೇ ಅಂತ ಹೇಳ್ದ, ಮಗುನ ಸ್ಕೂಲಿಗೆ ಕಳ್ಸೋ ಪ್ಲಾನ್ ಯಾಕೆ ಮಾಡ್ತಿದ್ದಾರೆ? ಅರ್ಥ ಆಯ್ತಪ್ಪ ರಾಘವ್. ಆಮೇಲೆ ನೀನು ಸಂಜೆ ಮನೆಗ್ ಬರ್ಬೇಕಾದ್ರೆ ನಿಂಗೊಂದು ಸರ್ಪ್ರೈಸ್ ಇದೆ. ಹಬ್ಬ? ಸರ್ಪ್ರೈಸಾ? ಏನಪ್ಪ ಅದು? ಈಗಲೇ ಹೇಳಪ್ಪ. ಈಗೆಲ್ಲ ಹೇಳಕ್ಕಾಗಲ್ಲ. ನೀನ್ ಸಂಜೆ ಮನೆಗ್ ಬರ್ತೀಯಲ್ಲ, ಅವಾಗ್ಲೇ ನೋಡುವಂತೆ. ಅಯ್ಯೋ ಅಪ್ಪ, ನೀವ್ ಹೇಳಿಲ್ಲ ಅಂದ್ರೆ ನಾನು ಸ್ಕೂಲ್ಗೆ ಹೋಗಲ್ಲ ಅಪ್ಪ. ರಾಘವ್, ನೋಡಿದ್ಯಾ? ರಾಘವು ಈ ರೀತಿ ಹಠ ಮಾಡ್ತಾನಾ? ಗುಡ್ ಬಾಯ್ ತಾನೆ? ರಾಘವ್, ನೀನೀಗ ಸ್ಕೂಲ್ಗೆ ಹೋಗಿಲ್ಲ ಅಂದ್ರೆ ನಿಮ್ ಶಾಂತಿ ಅಮ್ಮಂಗೆ ಬೇಜಾರಾಗತ್ತೆ. ಅದೋಕೆನಾ ನಿನ್ಗೆ? ಅಯ್ಯೋ ಬೇಡ ಬೇಡ, ಶಾಂತಿ ಅಮ್ಮ ಬೇಜಾರಾಗಬಾರ್ದು. ನಾನು ಸ್ಕೂಲ್ಗೆ ಹೋಗ್ತಾ ಇದ್ರೆ ಅವ್ರು ಬೇಜಾರ್ ಮಾಡ್ಕೋತಾರಾ? ಮತ್ತೆ ಹಾಗಾದ್ರೆ ನಾನು ಸ್ಕೂಲ್ಗೆ ಹೋಗಿ ಬಂದ್ಬಿಡ್ತೇನೆ. ಶಾಂತಿ ಅನ್ನೋ ಹೆಸರನ್ನ ಇಟ್ಕೊಂಡು ಮಗುನ ಸ್ಕೂಲಿಗೆ ಕಳ್ಸೋ ಪ್ರಯತ್ನ ಮಾಡ್ತಿದ್ದೀರಾ? ಇಬ್ರಿಗೂ ಬಾಯ್ 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 ಬಾಯ್. ಅಲ್ಲ ಮಂತ್ರ, ರಾಘವ್ನ ಯಾಕೆ ಅಷ್ಟೊಂದು ಫೋರ್ಸ್ ಮಾಡಿ ಸ್ಕೂಲ್ ಕಳ್ಸಕ್ ಹೇಳಿದೆ? ಹೊಟ್ಟೆ ಉರಿರಿ ಅದಕ್ಕೆ. ಅವನಿದ್ರೆ ನನ್ ಬರ್ಡೇ ಮಾಡ್ಕೊಳಕ್ ಬಿಟ್ಬಿಡ್ತಾನ? ಮಂತ್ರ, ಏನ್ ಮಾತಾಡ್ತಿದ್ಯಾ ನೀನು? ಮಗು ಅವನು. ಮತ್ತಿನ್ನೇನು? ಏನ್ ಪ್ರಶ್ನೆ ಅಂತ ಕೇಳ್ತೀರಾ? ಮಂತ್ಲಿ ಟೆಸ್ಟ್ ಇದೆ ರೀ. ಮಕ್ಕಳಿಗೆ ಇವಾಗಿಂದನೇ ಶಿಸ್ತು ಕಲಿಸ್ಬೇಕು, ಓದ್ ಕಲಿಸ್ಬೇಕು, ಶ್ರದ್ಧೆ ಕಲಿಸ್ಬೇಕು. ಇಲ್ಲ ಅಂದ್ರೆ ನಿಮ್ ತರ ಆಗ್ಬಿಡ್ತಾರೆ. ಅಲ್ಲ, ಅದೇನ್ ಅಷ್ಟು ಇಂಪಾರ್ಟೆಂಟ್ ಟೆಸ್ಟ್ ಅಲ್ಲ ಅಲ್ವಾ? ನಿನ್ ಬರ್ತ್ಡೇಗಿಂತ ಅದು ಇಂಪಾರ್ಟೆಂಟಾ? ಮಗು ಬರ್ಡೇಗಿಲ್ಲ ಅಂದ್ರೆ ಚೆನ್ನಾಗಿರುತ್ತಾ? ನೀನೇ ಹೇಳು. ಸಾಯಂಕಾಲ ಬರ್ತಾಂತಾನೆ, ಅವ್ನ್ ಬಂದ್ಮೇಲೆ ಸೆಲೆಬ್ರೇಟ್ ಮಾಡಿದ್ರೆ ಆಯ್ತು. ಅಲ್ಲ, ನಾನು ಎಲ್ರಿಗೂ ಲಂಚ್ ಹೇಳ್ಬಿಟ್ಟಿದ್ದೀನಲ್ಲ. ಈ ವಿಷಯ ನಂಗೆ ಹೇಳಲೇ ಇಲ್ಲ. ಸರ್ಪ್ರೈಸ್ ಕೊಡೋಣ ಅಂತ ಹೇಳಿಲ್ಲ, ಸಾರಿ. ನೀವ್ ಈ ರೀತಿ ಮಾಡಿದೀರಂತ ನನಗೆ ಹೆಂಗ್ರಿ ಗೊತ್ತಾಗತ್ತೆ? ನೀವೇನಾದ್ರೂ ಮಧ್ಯಾಹ್ನನೇ ಬರ್ಡೇ ಇಟ್ಕೊಂಡಿದ್ದೀರಾ ಅಂದ್ರೆ ನಾನು ಅವನ್ನ ಸ್ಕೂಲ್ಗೆ ಕಳಿಸ್ತಿರ್ಲಿಲ್ಲ. ಹೋಗ್ಲಿ ಬಿಡಿ, ಅವ್ನ್ ಬಂದ್ಮೇಲೆ ಸೆಲೆಬ್ರೇಟ್ ಮಾಡೋಣ. ನೀವ್ ನಂಗೆ ಹೇಳಿ ಏನು ಮಾಡಲ್ವಾ? ಸರಿ ಆಯ್ತು, ಇವತ್ತು ನಿನ್ನ ಬರ್ತ್ಡೇ, ಕೋಪ ಮಾಡ್ಕೋಬೇಡ, ನಗ್ನಗ್ತಾ ಇರೋ. ನಿನ್ ಮುಖ ಊದಿಸ್ಕೊಂಡ್ರೆ ಚೆನ್ನಾಗಿರಲ್ಲ ಮಂತ್ರ. ಸ್ವಲ್ಪ ನಗ್ಬಾರ್ದಾ? ನಗು ನಗು, ಸ್ಮೈಲ್. ಗುಡ್.
ಮಗು ಮನೇಲಿದ್ರೆ ಬರ್ತಡೆಗ್ ತೊಂದ್ರೆ ಆಗತ್ತೆ ಅಂತ ಇಷ್ಟೊಂದು ಪ್ಲಾನ್ ಮಾಡಿ ಮಗುಗ್ ಸುಳ್ಳು ಹೇಳಿ ಸ್ಕೂಲಿಗೆ ಕಳಿಸ್ತೀರಾ? ಬರ್ತಡೆ ಮಾಡ್ಕೊಳ್ಳಿ ಖುಷಿಯಾಗಿ ಮಾಡ್ಕೊಳ್ಳಿ. ನೀವು ಮಗುನ ಯಾಮಾರ್ಸಿ ಸ್ಕೂಲಿಗೆ ಕಳಿಸ್ಬೋದು, ಆದ್ರೆ ಇದನ್ನೆಲ್ಲ ದೇವ್ರು ನೋಡ್ತಿದ್ದಾನೆ. ಆ ದೇವ್ರನ್ನ ನೀವು ಯಾಮಾರ್ಸಕ್ಕಾಗಲ್ಲ. ದಾಸ್ ಅವ್ರೆ, ಏನ್ ಮಾಡ್ತಿದ್ದೀರಾ ನೀವು? ನಮ್ ಗೆಸ್ಟ್ರಿ. ಏನ್ ಸರ್, ಇದು ನಮ್ಮನೆ ಅಲ್ವಾ ಸರ್? ಸೂಪರ್. ಏನಪ್ಪ ಸುಶಾಂತ, ಅಮ್ಮ ಎಲ್ಲ ಆಯ್ತೇನೋ? ಹಾ ಅಮ್ಮ. ಕರಿ ಮತ್ತೆ ಮಂತ್ರನ್ನ. ಅಮ್ಮ, ಮಂತ್ರನ್ ಕರೆಯೋದ್ ಬೇಡಮ್ಮ, ಸರಿಯಾದ ಸಮಯಕ್ಕೆ ಅವಳೇ ಬರ್ತಾಳೆ. ಬಾ ಅಮ್ಮ, ನಿಂತ್ಕೋ. ಅಲ್ಲ ಕಣೋ ಸುಶಾಂತ, ಎಲ್ಲಿ ನಮ್ಮನೆ ಹಿರಿ ಸೊಸೆ ಮತ್ತೆ ಅವಳು ಸೆರ್ಗು ನಿಮ್ಮ ಅಣ್ಣ? ಬಂದೆ ಕೆಲ್ಸ ಮುಗಿಸ್ಕೊಂಡು ನೇರವಾಗಿ ಅಲ್ಗೆ ಬರ್ತೀನಿ. ಓ, ದಿನ ಕೊರ್ಗೋರ್ಗೆ ಸಮಾಧಾನ ಮಾಡೋರು ಯಾರು? ಅದೇ, ಓಕೆ ಶೋರ್. ಅಯ್ಯೋ, ಇದ್ಯಾಕೆ ಎಲ್ರು ಹೀಗ್ ನನ್ನನ್ನೇ ನೋಡ್ತಾ ಇದ್ದೀರಾ? ಅಲ್ಲ, ನಾನೇ ನಿಮ್ ಮನೆಗ್ ಹೊಸಬ್ಳ? ಏನ್ರಿ ಇದು? ಬೇಕು ಅಂತಾನೆ ಮಾಡ್ತಿದ್ದಾರೆ. ಆಫೀಸ್ ಅವ್ರು ಎಲ್ರೂ ಇದ್ದಾರೆ, ಇವ್ರುಗಳ ಮುಂದೆ ಮರ್ಯಾದೆ ತೆಗಿಬೇಕಾ? ಒಳ್ಳೆ ಬಟ್ಟೆ ಹಾಕೊಂಬರಕ್ ಹೇಳಿ, ಇಲ್ಲಾಂದ್ರೆ ರೂಮಲ್ಲಿರಕ್ ಹೇಳಿ. ಅವ್ರಿಲ್ಲ ಅಂದ್ರೂ ನನ್ ಬರ್ಡೇ ಚೆನ್ನಾಗೇ ನಡೆಯುತ್ತೆ. ಮಂತ್ರ? ಏನ್ ಮಂತ್ರ? ನೀನ್ ಅವ್ರನ್ನ ಬೈತಿದ್ಯೋ ನನ್ನನ್ ಬೈತಿದ್ಯೋ ಗೊತ್ತಾಗ್ತಿಲ್ಲ. ಬೇಕು ಅಂತ ಮಾಡ್ತಿದ್ದಾರೆ ಅಂತ ನೀನೇ ಹೇಳ್ತಿದ್ಯಲ್ಲ. ಈ ತರ ಮಾಡ್ತಾರೆ ಅಂತ ಗೊತ್ತಿದ್ರೆ ಯಾವ್ದಾದ್ರು ಹೋಟೆಲಲ್ಲಿ ಅರೇಂಜ್ ಮಾಡಬಹುದಿತ್ತು. ಯಾವ ಹೋಟೆಲಲ್ಲಿ ಅರೇಂಜ್ ಮಾಡಿದ್ರು ವೇಷಗಳು ಬದಲಾಗಲ್ಲ. ಅಮ್ಮ, ಏನಮ್ಮ ಇದು ಅವತಾರ? ಹ್ಞೂ ಕಣೆ, ನಾನು ಕೇಳ್ಬೇಕು ಅನ್ಕೊಂಡೆ. ಸುಶಾಂತ, ಸಾಧನನ್ಗೆ ನೀನ್ ಹೇಳಿಲ್ವಾ? ಅಮ್ಮ, ನಾನ್ ಮೊದ್ಲೇ ಅತ್ಗೆ ಹೇಳಿದ್ನಮ್ಮ. ಅವರೆಲ್ಲ ಹೂ ಅಂತ ಹೇಳಿದ್ಮೇಲೆ ಈ ಫಂಕ್ಷನ್ ಅರೇಂಜ್ ಮಾಡಿದ್ದು. ಅಯ್ಯೋ, ನಾನ್ ಹೇಳಿಲ್ಲ ಅಂತ ಎಲ್ಲೂ ಹೇಳೇ ಇಲ್ವಲ್ಲಪ್ಪ. ಅಲ್ಲ, ನೀವ್ಯಾಕೆ ಸುಮ್ಸುಮ್ನೆ ಈ ತರ ಎಲ್ಲ ಪ್ರಶ್ನೆಗಳನ್ನ ಕೇಳಿ ನನ್ನ ಸುಶಾಂತ್ನ ಸಿಕ್ಕಾಕಿಸ್ತಾ ಇದ್ದೀರಾ? ಸರಿ, ನಿಮ್ಮ ಅಣ್ಣ ಎಲ್ಲಪ್ಪ? ಸುಕ್ಕು, ಫೋನ್ ಮಾಡೋ ಅವನ್ಗೆ. ಬಂದೇ ಇರಪ್ಪ. ಏನಿಲ್ಲ, ಮನೇಲೊಂದು ಫಂಕ್ಷನ್ ಇದೆ, ಆದ್ರೂ ನೀವು ಫೋನ್ ಮೇಲೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡ್ಬೇಡ್ರಪ್ಪ. ಆಯ್ತಾಯ್ತಾಯ್ತು. ಹಾ, ಬರ್ತೀನಿ. ಮನೇಲೊಂದು ಇಂಪಾರ್ಟೆಂಟ್ ಫಂಕ್ಷನ್ ಇದೆಯಪ್ಪ. ರೀ, ನಿಮ್ಮ ಅಣ್ಣಂಗೆ ಇದಕ್ಕಿನ್ನ ಚಿಕ್ಕ ಬಟ್ಟೆ ಇರ್ಲಿಲ್ವಾ? ಆಯ್ತಪ್ಪ, ಯಾ ಬರ್ತೀನಿ. ಎಲ್ರು ನನ್ನೇ ಯಾಕೆ ಹಿಂಗ್ ನೋಡ್ತಾ ಇದ್ದೀರಿ? ಅಲ್ಲ ಸಾಧನ, ಇದು ಇವತ್ತಿನ ಡ್ರೆಸ್ ಕೋಡ್ ತಾನೆ? ಸಾಧನ, ನನ್ನ ನಿನ್ನ ಬಿಟ್ರೆ ಬೇರೆ ಯಾರು ಈ ತರ ಡ್ರೆಸ್ ಹಾಕಿಲ್ವಲ್ಲ, ಯಾಕೆ? ವೆರಿ ಬ್ಯಾಡ್ ಅಪ್ಪ, ವೆರಿ ಬ್ಯಾಡ್. ಡ್ರೆಸ್ ಕೋಡ್ ಅಂದ್ಮೇಲೆ ಎಲ್ರು ಫಾಲೋ ಮಾಡ್ಲೇಬೇಕು. ರೀ, ಇವರಿಬ್ರು ಬೇಕು ಅಂತ ಮಾಡ್ತಿದ್ದಾರೆ ಅಂತ ಈಗ್ಲಾದ್ರೂ ಅರ್ಥ ಆಯ್ತಾ? ಲೇ ಸುಕ್ಕು, ನಿಮ್ ಅತ್ತಿಗೇನ್ ಬಿಡು, ನಿಮ್ ಅಣ್ಣಂದೇನೆ ಈ ಅವತಾರ. ಸ್ಕೂಲ್ಗೆ ಹೋಗ್ತಿರುವಾಗ್ಲೂ
ನಿಮ್ಮಣ್ಣ ನನಗ್ ಚಡ್ಡಿ ಬೇಡ ಪ್ಯಾಂಟ್ ಹಾಕೊಂಡು ಹೋಗ್ತೀನಿ ಅಂತ ಹೇಳ್ತಿರೋನು. ಆದ್ರೆ ನನ್ ಕಣ್ಣೆ ನನಗ್ ನಂಬಕ್ ಆಗ್ತಿಲ್ವಲ್ಲ. ಸಿದ್ದು, ಏನೋ ಇದು ನೀನ್ ಅವತಾರ? ಅಲ್ಲ, ಸ್ಕೂಲ್ಗೆ ಹೋಗೋ ಚಿಕ್ಕ ಹುಡ್ಗಂತಾರ ರಾಘವ ಹಾಕೊಳ್ಳೋ ಚಡ್ಡಿ ಹಾಕೊಂಡು ಓಡಾಡ್ತಿದ್ಯಲ್ಲೋ. ನಿನಗಿಂತ ನೀನ್ ಹೆಂಡ್ತಿನೇ ವಾಸಿ ಅಪ್ಪ.